ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದಿ ಟೆಕ್ ಸಂಸ್ಕೃತಿ ಪಾಡ್ಕಾಸ್ಟ್. ನನ್ನ ಹೆಸರು ಶಶಾಂಕ್ ಅಂಡ್ ದಿಸ್ ಇಸ್ ಮೈ ಫ್ರೆಂಡ್. ಸೊ ಜಸ್ಟ್ ಟು ಗಿವ್ ಅ ಬ್ರೀಫ್ ಇಂಟ್ರೋ, ಏನ್ ಮಾಡ್ತೀವಿ ಪಾಡ್ಕಾಸ್ಟ್ ಅಲ್ಲಿ? ವಿ ಟಾಕ್ ಅಬೌಟ್ ಎಂಟರ್ಪ್ರಿನರ್ಶಿಪ್, ಟೆಕ್ನಾಲಜಿ ಅಂಡ್ ಇಂಟರ್ವ್ಯೂಸ್ ಆಫ್ ಟೆಕ್ ಪ್ರೊಫೆಷನಲ್ಸ್. ಸೊ ನನ್ನ ಬಗ್ಗೆ ಒಂದು ಬ್ರೀಫ್ ಓವರ್ವ್ಯೂ, ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ಕೊಳ್ಳೋಣ ಅಂದ್ರೆ, ನಾನು ಆಸ್ ಐ ಮೆನ್ಷನ್ ಬಿಫೋರ್, ನನ್ನ ಹೆಸರು ಶಶಾಂಕ್ ಕುಮಾರ್ ಶಂಕರ್. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು. ನನ್ನ ಎಜುಕೇಶನ್ ಎಲ್ಲ ವಿಜಯನಗರ ಏರಿಯಾನಲ್ಲೇ ಮಾಡ್ಕೊಂಡಿದ್ದು. ಒನ್ಸ್ ಎಜುಕೇಶನ್ ಆಗ್ತಿದ್ದಂಗೆ ಇಂಜಿನಿಯರಿಂಗ್ ಮುಗಿತಿದ್ದಂಗೆ ಇಲ್ಲಿ US ಬಂದೆ. ನಾನು MS ಮಾಡಕ್ಕೆ ಅಪ್ಲೈ ಮಾಡಿದೆ. ಸೊ US ಅಲ್ಲಿ ಟೆಕ್ಸಸ್ ಅಂತ ಒಂದು ಸ್ಟೇಟ್ ನಲ್ಲಿ ಐ ಡಿಡ್ ಮೈ ಮಾಸ್ಟರ್ಸ್. ಸೊ 2 years ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಂಗೆ ಐ ಚೋಸ್ ಮೈ just give background on my MS. I did a master's in telecommunications engineering because ನನಗೆ electronics ಮತ್ತು telecom plus computer science combined was interested in those type of courses. So once ನನ್ನ ಎಜುಕೇಶನ್ ಮುಗೀತಿದ್ದಂಗೆ ಕ್ಯಾಂಪಸ್ ಇಂದಾನೆ ನನಗೆ ಒಂದು ಮೇಜರ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ವೆಲ್ ನೋನ್ CPU ಪ್ರಾಸೆಸರ್ ಮ್ಯಾನುಫ್ಯಾಕ್ಚರ್ ಕಂಪನಿನಲ್ಲಿ ಕೆಲಸ ಸಿಕ್ತು ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ನನ್ನ ಕೆರಿಯರ್ ಇಸ್ ಮೋಸ್ಟ್ಲಿ ಅರೌಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಐ ಆಮ್ ಮೋರ್ ಸ್ಪೆಷಲೈಸ್ಡ್ ಅಂತ ಹೇಳ್ಬೋದು. ಸೊ ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಬೇ ಏರಿಯಾ, ಸಿಲಿಕಾನ್ ವ್ಯಾಲಿ ಅಂತ ಒಂದು ಜಾಗಕ್ಕೆ ಐ ಕೇಮ್ ಟು ವರ್ಕ್ ಇನ್ ಅನ್ ಎಂಟರ್ಪ್ರೈಸ್ SaaS ಕಂಪನಿನಲ್ಲಿ, ಅಗೇನ್ ಕ್ಲೌಡ್ ರಿಲೇಟೆಡ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡಕ್ಕೆ ಐ ಕೇಮ್ ಹಿಯರ್. ಸೊ ಅದು ಮುಗಿದ್ಮೇಲೆ ಅಲ್ಲಿ ಸ್ವಲ್ಪ 1.5 years ಇದ್ದೆ. ಅದಾದ್ಮೇಲೆ ಇವಾಗ ಕರೆಂಟ್ಲಿ ನಾನು ಒಂದು ಬಿಗ್ ಟೆಕ್ ವೆರಿ ವೆಲ್ ನೋನ್ ಕ್ಲೌಡ್ ಕಂಪ್ಯೂಟಿಂಗ್ ಕಂಪನಿನಲ್ಲಿ ಇದ್ದೀನಿ. ಸೊ ಒಂದು AI ಅಂತ ಒಂದು ರಿಲೇಟೆಡ್ ಟೆಕ್ನಾಲಜೀಸ್ ಅಲ್ಲಿ I work as my day-to-day job, again as a software engineer. So this is like ಒಂದು ಬ್ಯಾಕ್ ಗ್ರೌಂಡ್, ಯಾಕೆ ನನ್ಗೇನೋ ಒಂದು ನಾಲೆಡ್ಜ್ ಇರೋದನ್ನ ವಿ ವಾಂಟ್ ಟು ಎಕ್ಸ್ಪ್ರೆಸ್. ಸೊ I also want to introduce my friend. So ಥ್ಯಾಂಕ್ಸ್ ಶಶಾಂಕ್. ಸೊ ನನ್ನ ಹೆಸರು ನಿತಿನ್ ಕಾಶ್ಯಪ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಪಾಡ್ಕಾಸ್ಟ್. ನಮ್ಮ ಪಾಡ್ಕಾಸ್ಟ್ ಹೆಸರು ಟೆಕ್ ಸಂಸ್ಕೃತಿ ಅಂತ. So we'll tell you the purpose of the podcast soon, but we just wanted to ನಮ್ಮ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ರಿಗೂ ಹೇಳಿದಾಗೆ ನಮ್ಮ ಪಾಡ್ಕಾಸ್ಟ್ ಹೆಸರು ಟೆಕ್ ಸಂಸ್ಕೃತಿ ಅಂಡ್ ನನ್ನ ಹೆಸರು ನಿತಿನ್ ಕಾಶ್ಯಪ್. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ವಿಜಯನಗರ ಬೆಂಗಳೂರಿನಲ್ಲೇನೆ. ಹಾಗೆ ಶಶಾಂಕ್ ಹೇಳಿದಾಗೆ ನಾನು ಆಕ್ಚುಲಿ ಸ್ಕೂಲ್ ಫ್ರೆಂಡ್ಸ್, ಸ್ಕೂಲಿಂದ ಒಟ್ಟಿಗೆನೆ ಬೆಳೆದು ಬಂದಿದ್ದು. ಸೊ ನಂದು PU ಮತ್ತು ಇಂಜಿನಿಯರಿಂಗ್ ಎಲ್ಲವನ್ನು ಬೆಂಗಳೂರಿನಲ್ಲೇ ಮಾಡಿದ್ದು. ಅದಾದ ಮೇಲೆ ಮಾಸ್ಟರ್ಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿ ನಾನು ಕೆಲವೊಂದು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದೆ, ಜರ್ಮನಿ ಹಾಗೂ US ಯೂನಿವರ್ಸಿಟೀಸ್ನಲ್ಲಿ. ಎಷ್ಟೊಂದು ಯೂನಿವರ್ಸಿಟೀಸಲ್ಲಿ ಅಡ್ಮಿಟ್ಸ್ ಬಂತು, ಬಟ್ ಫೈನಲಿ ನಾನು ಮಿಶಿಗನ್ ಒಂದು ಯೂನಿವರ್ಸಿಟಿನಲ್ಲಿ ಅಡ್ಮಿಟ್ ತಗೊಂಡು ಯೂನಿವರ್ಸಿಟಿಗೆ ಬಂದೆ. ಸೊ ಮಿಶಿಗನ್ ಏನಕ್ಕೆ ಚೂಸ್ ಮಾಡಿದೆ, ಕೆಲವೊಂದು 1-2-3 ಕಾರಣ ಇದೆ ಅದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ಮೊದಲಿಂದ ಕಾರ್ಸ್ ಬಗ್ಗೆ ಆಸಕ್ತಿ ತುಂಬಾ ಇತ್ತು. ಸೊ ಐ ವಾಂಟೆಡ್ ಟು ನನ್ನ ಸ್ಟಡೀಸ್ ಕೂಡ ಒಂದು ಇದರಲ್ಲೇ ಆಟೋಮೋಟಿವ್ ಇಂಡಸ್ಟ್ರಿನಲ್ಲೇ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅಂಡ್ ಮಿಶಿಗನ್ ಇಲ್ಲಿ ಆಟೋಮೋಟಿವ್ ಇಂಡಸ್ಟ್ರಿಗೆ ಸ್ವಲ್ಪ ಫೇಮಸ್. ಸೊ ಅದರಿಂದ ಆ ಸ್ಟೇಟ್ ನ ಚೂಸ್ ಮಾಡಿದೆ. ಸೊ ಆನ್ ಟಾಪ್ ಆಫ್ ದ್ಯಾಟ್ ನಮ್ಮ ಅಕ್ಕ ಭಾವ ಅಲ್ಲೇ ಇದ್ರು. ಸೊ ಅವರು ಇದ್ದಿದ್ರಿಂದ ನನಗೆ ಅಲ್ಲಿ ಫೈನಾನ್ಷಿಯಲಿ ತುಂಬಾ ಹೆಲ್ಪ್ ಆಯ್ತು. ಅವ್ರ ಮನೇಲಿ ಉಳ್ಕೊಳ್ಳೋ ಇದು ಸಿಕ್ತು. ಸೊ ಎಲ್ಲಾ ರೀತಿನೂ ಹೆಲ್ಪ್ ಆಯ್ತು ನನಗೆ. ಸೊ ಅದರಿಂದ ಐ ಚೋಸ್ ಯೂನಿವರ್ಸಿಟಿ ಇದೆ. ಅಂಡ್ ಯೂನಿವರ್ಸಿಟಿ ಮಾಸ್ಟರ್ಸ್ ಆದ್ಮೇಲೆ ದೆನ್ ಹಾಗೇನೆ ನನಗೂ ಒಂದು ಜರ್ಮನ್ ಆಟೋಮೋಟಿವ್ ಕಂಪನಿ ಒಂದರಲ್ಲಿ ಕೆಲಸ ಸಿಕ್ತು. ನಾನು ಡೇಟಾ ಅಕ್ವಿಸಿಷನ್ ಮತ್ತೆ ಡೇಟಾ ಅನಾಲಿಸಿಸ್ ಒಂದು ಇದರಲ್ಲಿ ಹುದ್ದೆನಲ್ಲಿ ಕೆಲಸ ತಗೊಂಡು ಅಲ್ಲಿ ಒಂದು 3 ವರ್ಷ ಇದ್ದೆ ಆ ಕಂಪನಿನಲ್ಲಿ. ಸದ್ಯಕ್ಕೆ ಈಗ ನಾನು ಒಂದು ಆಟೋನಮಸ್ ವೆಹಿಕಲ್ ಟೆಕ್ನಾಲಜಿ ಕಂಪನಿ ಒಂದರಲ್ಲಿ ವೆಸ್ಟ್ ಕೋಸ್ಟ್ ನಲ್ಲಿ ನಾನು US ಅಲ್ಲಿ ಇದ್ದೀನಿ. ಸೊ ಅದರಿಂದ ನಾನು ತುಂಬಾ ವರ್ಷಗಳಿಂದ ಸ್ನೇಹಿತರಾಗಿರೋದ್ರಿಂದ ವಿ ಹ್ಯಾಡ್ ಅನ್ ಐಡಿಯಾ ಆರ್ ವಿ ವಾಂಟೆಡ್ ಟು ಕನೆಕ್ಟ್ ವಿತ್ ಅವರ್ ಕಮ್ಯುನಿಟಿ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ಎಸ್ಪೆಷಲಿ. ಅಂಡ್ ಸೊ ಅದಕ್ಕೇನೆ ನಮ್ಮ ಒಂದು ಭಾಷೆನಲ್ಲಿ ನಾವು ಆಕ್ಚುಲಿ ಇಂಟರ್ನೆಟ್ ನಲ್ಲಿ ಎಲ್ಲ ಹುಡುಕ್ತಾಗ ನಮ್ಮ ಒಂದು ಭಾಷೆನಲ್ಲಿ ಯಾವುದೋ ಒಂದು ಪಾಡ್ಕಾಸ್ಟ್ ಒಂದು ಟೆಕ್ ಇಂಡಸ್ಟ್ರಿ ಅಥವಾ ಟೆಕ್ ವರ್ಲ್ಡ್ ಅಥವಾ ಸ್ಟಾರ್ಟ್ಅಪ್ ಕಲ್ಚರ್ ಬಗ್ಗೆ ಯಾರು ಮಾತಾಡಿರ್ಲಿಲ್ಲ.
ಸೊ ನಾವು ಡಿಸೈಡ್ ಮಾಡಿದ್ವಿ, ವೈ ಕಾಂಟ್ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಇಟ್, ಯಾಕೆ ಒಂದು ಡೈಲಾಗ್ನ ಓಪನ್ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಈ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಈ ಪಾಡ್ಕಾಸ್ಟ್ ಹೆಸರು ಟೆಕ್ ಸಂಸ್ಕೃತಿ ಅಂತ. ಸೊ ನಾವು ಈ ಟೆಕ್ ಸಂಸ್ಕೃತಿ ಪಾಡ್ಕಾಸ್ಟ್ನ ಒಂದು 3 ವಿಭಾಗದಲ್ಲಿ ಜನರಿಗೆ ತಲುಪ್ಸಕ್ಕೆ ಟ್ರೈ ಮಾಡ್ತೀವಿ. ಸೊ ಮೊದಲನೇ ವಿಭಾಗ ಬಂದು ನಮ್ದು ಏನಂದ್ರೆ ಫಸ್ಟ್ 15 ಮಿನಿಟ್ಸ್ ಆಫ್ ದ ಪಾಡ್ಕಾಸ್ಟ್ ನಾವು ಟೆಕ್ ಇಂಡಸ್ಟ್ರಿ ನ್ಯೂಸ್, ಸೊ ಏನು ಒಂದು ಇಂಡಸ್ಟ್ರಿನಲ್ಲಿ ಹೊಸ ಪ್ರಯೋಗಗಳಾಗ್ತಾ ಇದೆ ಅಥವಾ ಏನೋ ಒಂದು ಹೊಸ ನ್ಯೂಸ್ ಬರ್ತಿದೆ, ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ದ ನೆಕ್ಸ್ಟ್ 15 minutes, do you want to talk, ಶಶಾಂಕ್? ಸೊ ಬೇಸಿಕಲಿ ನಿತಿನ್ ಹೇಳ್ದಂಗೆ ಒಂದು ಸೆಪರೇಟ್ ಪಾರ್ಟ್ಸ್ ಮಾಡ್ಕೊಳ್ಳೋಣ ಅಂತ ನಮ್ಮ ಐಡಿಯಾ ಈ ಪಾಡ್ಕಾಸ್ಟ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ವಿತ್ ಒಂದು ಟೆಕ್ನಾಲಜಿ ನ್ಯೂಸ್, ಏನೇನಾಯ್ತು ದ ಪಾಸ್ಟ್ 15 ದಿನದಲ್ಲಿ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ಒಂದು ಈಸಿಯಾಗಿ ಕನ್ನಡದಲ್ಲಿ ಹೇಳಿದ್ರೆ ಜನರಿಗೆ ಬೇಗ ಅರ್ಥ ಆಗುತ್ತೆ, ರಾದರ್ ದನ್ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಟರ್ಮ್ಸ್ ಉಪಯೋಗಿಸೋ ಬದಲು ಸಿಂಪಲ್ ಕನ್ನಡದಲ್ಲಿ ಹೇಳಿದ್ರೆ ಬೇಗ ಮುಟ್ಸುತ್ತೆ ಅನ್ನೋ ಒಂದು ರೀಸನ್ ಇಂದ ದಟ್ ಇಸ್ ದ ಫಸ್ಟ್ ಹಂತ ಪಾಡ್ಕಾಸ್ಟ್ ಅಲ್ಲಿ. ಸೆಕೆಂಡ್ ಪಾರ್ಟ್ ಏನಂದ್ರೆ ವಿ ವಾಂಟ್ ಟಾಕ್ ಅಬೌಟ್ ಯಾವ್ದಾದ್ರು ಒಂದು ಸ್ಟಾರ್ಟ್ಅಪ್ ಅನ್ನ ತಗೊಂಡು, ಐದರ್ ಬೆಂಗಳೂರಲ್ಲೋ ಅಥವಾ ಇಲ್ಲಿ US ಅಲ್ಲಿ ಬೇಸ್ ಇರೋ ಒಂದು ಸ್ಟಾರ್ಟ್ಅಪ್ ಅನ್ನು ತಗೊಂಡು ಏನ್ ಮಾಡ್ತಾರೆ ಈ ಸ್ಟಾರ್ಟ್ಅಪ್, ಏನ್ ಬಿಸ್ನೆಸ್ ಅವ್ರದ್ದು, ಯಾರು ಫಂಡಿಂಗ್ ಮಾಡ್ತಾ ಇದಾರೆ, ಎಷ್ಟನೇ ಸೀರೀಸ್ ಅಲ್ಲಿ ಇದಾರೆ, ಯಾರು VC ಬ್ಯಾಕ್ ಇದೋ ಅನ್ನೋದನ್ನೆಲ್ಲ ವಿ ವಾಂಟ್ ಟು ಡಿಸ್ಕಸ್ ಇನ್ ದ ಸೆಕೆಂಡ್ ಪಾರ್ಟ್. ಸೊ ಥರ್ಡ್ ಪಾರ್ಟ್ ಅಲ್ಲಿ ಬೇಸಿಕಲಿ ಇಷ್ಟು ತುಂಬಾ ಸೀರಿಯಸ್ ಇರಬಾರ್ದು ಈ ಪಾಡ್ಕಾಸ್ಟ್, ಸ್ವಲ್ಪ ಎಂಜಾಯ್ಮೆಂಟ್ ಇರ್ಲಿ ಅನ್ನೋದ್ರ ಬಗ್ಗೆ. ಸೊ ವಿ ಟಾಕ್ ಅಬೌಟ್ ಸಮ್ ಸೈಫೈ ಮೂವೀಸ್ ಅಥವಾ ಲೇಟೆಸ್ಟ್ TV ಶೋಸ್ ಏನಾಗ್ತಿದೆ, ಪ್ಲಸ್ ಎನಿಥಿಂಗ್ ವಿಚ್ ಇಸ್ ನಾಟ್ ವೆರಿ ಸೀರಿಯಸ್, ಒಂಥರ ಫನ್. I would like to add one point, Shashank, there. So we'll actually also like talk about, so we both are a little bit of gamers, so a little bit, so definitely we'll be talking about some of the latest games that is out there, and maybe consoles, PCs, we'll do some comparisons, yavudukke olle ivaga games bartide, so which one you can choose or which one you can let go. So adra ಬಗ್ಗೆ ಮಾತಾಡ್ತೀವಿ. So ಹಾಗೆ ಹೇಳಿದಾಗೆ ಈ ಪಾಡ್ಕಾಸ್ಟ್ aim is first is to connect with the community, and second is we also have to keep it light. So ತುಂಬಾ ನಾವು ಟೆಕ್ ಬಗ್ಗೆ ಮಾತಾಡಿದ್ರು ಕೂಡ ಸ್ಟಾರ್ಟ್ಅಪ್ ಕಲ್ಚರ್ ಆಗಿರ್ಬೋದು ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಕೂಡ ವಿ ಆಲ್ಸೋ ವಾಂಟ್ ಟು ಕೀಪ್ ಎವ್ರಿಥಿಂಗ್ ಲೈಟ್. ಅಂಡ್ ಅದಕ್ಕೋಸ್ಕರನೇ ನಾವು ಈ ಒಂದು ಲಾಸ್ಟ್ ಸೆಗ್ಮೆಂಟ್ ನ ಇಟ್ಟಿದ್ದೀವಿ, ವೇರ್ ವಿ ಟಾಕ್ ಅಬೌಟ್ ದ TV ಶೋಸ್ ಆಗಿರ್ಬೋದು ಅಥವಾ ಮೂವೀಸ್ ಆಗಿರ್ಬೋದು ಅಂಡ್ ಗೇಮ್ಸ್. ಸೊ ಗೋ ಅಹೆಡ್ ಶಶಾಂಕ್. ಇದಲ್ದೇನೆ ಫೈನಲ್ ಒಂದು ಹಂತ ಅವಾಗವಾಗ ಒಂದು ಮಾಡೋಣ. ನಮ್ಗೆ ಒಂದು ಅನದರ್ ಪಾರ್ಟ್ ವಿ ವಾಂಟ್ ಇಂಟ್ರೊಡ್ಯೂಸ್ ಇನ್ ದಿಸ್ ಪಾಡ್ಕಾಸ್ಟ್ ಏನಂದ್ರೆ, ಒಂದು ಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ಎಕ್ಸ್ಪರ್ಟ್ಸ್ ಅನ್ನೋದಕ್ಕಿಂತ ಜನ ಯಾವ ತರ ಕೆರಿಯರ್ ಪಾತ್ ಅಲ್ಲಿ ಇದಾರೆ ಅನ್ನೋರ್ನ ಕರೆಸಿ ಅವ್ರನ್ನ ಇಂಟರ್ವ್ಯೂ ಮಾಡೋದು. ಲೆಟ್ಸ್ ಸೇ ಯಾರೋ ಒಬ್ರು ದೇ ಆರ್ ಇನ್ ಸಮ್ VP ಪೊಸಿಷನ್ ಅಲ್ಲಿ ಇದಾರೆ ಯಾವ್ದೋ ಒಂದು ಬಿಗ್ ಕಂಪನಿನಲ್ಲಿ. ಸೊ ಅವ್ರನ್ನ ಕರೆಸಿ ಹೆಂಗೆ ಅವರು ಇಲ್ಲಿ ಒಂದು ಸ್ಟೇಜ್ ತನಕ ಅವ್ರ ಕೆರಿಯರ್ ಅಲ್ಲಿ ಬಂದ್ರು, ಅಂಡ್ ಇವ್ರು ಕರ್ಸೋರು ದೇರ್ ಜರ್ನಿ. ಬಟ್ ಮೋಸ್ಟ್ ಆಫ್ ದಮ್ ಈ ತರ ನಮ್ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ಅನ್ನೋ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಹೆಂಗೆ ಈ ಕರೆಂಟ್ ಪೊಸಿಷನ್ ಅಲ್ಲಿ ಯಾವ ತರ ಅವ್ರ ಮೇಲ್ ಬಂದ್ರು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಇಂಟರ್ವ್ಯೂ ಮಾಡೋ ಒಂದು ಅನದರ್ ಪಾರ್ಟ್ ಅದು. ಸೊ these are like the main parts of our podcast. So Nitin, ಏನಾದ್ರೂ ಬೇರೆ you want to add to the I think we have done justice to give a layout of our podcast, but I think one last thing that I want to include is a little bit of disclaimer. So the very first disclaimer is ಈ ಪಾಡ್ಕಾಸ್ಟ್ ನ ಯಾವುದೇ ಕಂಪನಿ ಆಗಲಿ ಅಥವಾ ಯಾವುದೇ ಸ್ಟಾರ್ಟ್ಅಪ್ ಆಗಲಿ ಸ್ಪಾನ್ಸರ್ ಮಾಡ್ತಿಲ್ಲ. ಸೊ ದಿಸ್ ಇಸ್ ಅವರ್ ಓನ್ ಹಾಬಿ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಪಾಡ್ಕಾಸ್ಟ್ ಆಗ್ಲೇ ಹೇಳಿದಾಗೆ ಟು ಕನೆಕ್ಟ್ ವಿತ್ ದ ಕಮ್ಯುನಿಟಿ, ಅಂಡ್ ಸೆಕೆಂಡ್ ಒನ್ ಟು ಬಿಲ್ಡ್ ಅ ಬ್ರ್ಯಾಂಡ್ ಕಾಲ್ಡ್ ಟೆಕ್ ಸಂಸ್ಕೃತಿ ಅಂತ. ಸೊ ವಿ ವಾಂಟ್ ಟು ಮೇಕ್ ದಟ್ ಆಸ್ ಅ ಕಲ್ಚರ್. ಸೊ ದಟ್ ಇಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. And the second main thing is ಆಗ್ಲೇ ಹೇಳಿದಾಗೆ ಇದು ನಾವು ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನಾವು ಯಾವುದೇ ರೀತಿಯಾದ ಟೆಕ್ ಎಕ್ಸ್ಪರ್ಟ್ಸ್ ಅಲ್ಲ. ನಾವು ಈ ಪಾಡ್ಕಾಸ್ಟ್ ಮೂಲಕ ನಾವು ರಿಸರ್ಚ್ ಮಾಡ್ತೀವಿ, ನಾವು ಒಂದು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದನೇ ಈ ಪಾಡ್ಕಾಸ್ಟ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹೋಪ್ಫುಲಿ ಇದೇ ರೀತಿ ನಮ್ ತರನೇ ಒಂದಷ್ಟು ಜನ ಯೋಚನೆ ಮಾಡ್ತಿರೋರಿಗೆ ಇದು ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಅದರಿಂದ ನಾವು ಇದರಿಂದ ಕಲಿಬಹುದು ಅಂತ ಅನ್ಕೊಂಡು ನಾವು ಇದನ್ನ ಶುರು ಮಾಡ್ತಿದೀವಿ.
And finally, the last point I would like to bring up is ನಾವು ಆದಷ್ಟು ಕನ್ನಡದಲ್ಲೇ ಇದನ್ನ ಪಾಡ್ಕಾಸ್ಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅಲ್ಲಲ್ಲಿ ನಾವು ಇಂಗ್ಲಿಷ್ ಪದನ ಉಪಯೋಗಿಸ್ಬೋದು. ಸೊ ಬೇರ್ ವಿತ್ ಅಸ್ ಫಾರ್ ದ್ಯಾಟ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಲಾಟ್ ಆಫ್ ಥಿಂಗ್ಸ್. ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ವಿಡಿಯೋ. ಸೊ ವಿಲ್ ಕಮ್ ಅಪ್ ವಿತ್ ಅವರ್ ಫಸ್ಟ್ ವೆರಿ ಆಗಲೇ ಹೇಳಿದಾಗ ನಾವು ಏನು ಸ್ಟ್ರಕ್ಚರ್ ಇದು ಮಾಡಿದೀವಿ. ಸೊ ಆ ಸ್ಟ್ರಕ್ಚರ್ನಲ್ಲಿ ಒಂದು ಡೆಫಿನೆಟ್ಲಿ ವಿಲ್ ರಿಲೀಸ್ ಫಾರ್ ಫಸ್ಟ್ ಎಪಿಸೋಡ್ very soon enough. But this was just our introduction video, and we wanted to introduce our podcast and also like our brand ಆಗ್ಲೇ ಹೇಳಿದಾಗ. ಸೊ ಅದರಿಂದ ಇದೊಂದು ವಿಡಿಯೋನ ನಾವು ಮಾಡಿದ್ವಿ. So hopefully you guys like it, and hopefully you guys follow us and help us reach our audience. And ನಿಮ್ದೆ ಏನೇ go ahead, Shyam. ಅದೇ ನಿಮ್ದೇನೇ ಏನಾದ್ರ ಕಮೆಂಟ್ ಸೆಕ್ಷನ್ ಅಥವಾ ಬೇರೆ ಎಲ್ಲಾದ್ರೂ ಫೀಡ್ಬ್ಯಾಕ್ ಇದ್ರೆ ಪ್ಲೀಸ್ send it to us. Yeah. This channel alle now see something different, maybe if you want to see something else added to the podcast, maybe you can like suggest us. Maybe if you get more and more people who want to actually learn about that, maybe we will definitely add that as well. So yeah. Sari, ellargu thank you for joining us. Hope to see you soon. Yeah, thank you everyone.